ಈ ಕ್ಷೇತ್ರ ಶಾಸಕನಿಗೆ ಭ್ರಷ್ಟಾಚಾರಕ್ಕೆ ಡಾಕ್ಟರೇಟ್ ಕೊಡ್ಬೋದು. ಭ್ರಷ್ಟಾಚಾರದ ಪಿತಾಮಹ ಡಾಕ್ಟರ್ ಅಂತೇಳಿ ನಿಮ್ಮ ನಾಯಕ ರಾಹುಲ್ ಗಾಂಧಿ ಸಂವಿಧಾನ ಹಿಡಿದು ತೋರಿಸ್ತಾನ. ಇದನ್ನ ಕಲಿಸಿದ್ದ ಹತ್ರ ತಾಕತ್ತು ದಮ್ಮು ಅಂತೇಳಿ ಮಾತಾಡ್ತೀಯಲ್ಲ, ದಮ್ ಇದ್ರೆ ಚುನಾವಣೆ ಎದುರಿಸಿ ನೋಡು. ಇಳಕಲ್ ನಗರದಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ವಿಶೇಷವಾಗಿ ಇಳಕಲ್ ನಗರದ 3ನೇ ವಾರ್ಡು, 4ನೇ ವಾರ್ಡು, 5ನೇ ವಾರ್ಡಿಗೆ ಸುಮಾರು 22ಕ್ಕೂ ಹೆಚ್ಚು ವಾರ್ಡ್ಗಳಿಗೆ ಅನುಕೂಲ ಆಗ್ತಕ್ಕಂಥ ಕುಡಿಯೋ ನೀರಿನ ಸಮಸ್ಯೆ ನೀಗಿಸ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಪ್ಲಿಂತ್ ಲೆವೆಲಿಗೆ ಒಂದು ಈಗಾಗಲೇ 70 ಲಕ್ಷ ರೂಪಾಯಿ ಅಂದಾಜು ಪೇಮೆಂಟನ್ನು ಗುತ್ತಿಗೆದಾರರಿಗೆ ಪಾವತಿಸಲಾಗಿದೆ. ಇದು ನಾವು 2022 ಡಿಸೆಂಬರ್ನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಫೆಬ್ರವರಿ 12/2/2023 ನಾವು ಪ್ರಾರಂಭ ಮಾಡಿದ್ವಿ. ಗುತ್ತಿಗೆದಾರರು ಶೀಘ್ರಗತಿಯಲ್ಲಿ ಅತ್ಯಂತ ಬಂದೋಬಸ್ತ್ ಗಟ್ಟಿಯಾದ ಒಂದು ಫೌಂಡೇಶನ್ ಹಾಕಬೇಕು ಅಂಥೇಳಿ ಎಸ್ಟಿಮೇಟ್ ಪ್ರಕಾರ ಕೆಲಸವನ್ನು ಪ್ರಾರಂಭ ಮಾಡಿ 10th ಲೆವೆಲ್ವರೆಗೆ ಮಾಡಿದ್ದಾರೆ. ಈಗಿನ ಶಾಸಕರು ಅದನ್ನು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸ್ಯಾರ. ಇದು ಇಡೀ ನಗರದ ಎಲ್ಲ ಜನತೆಗೆ ಗೊತ್ತಿರತಕ್ಕಂಥದ್ದು ಮತ್ತು ವಿವಿಧ ಬೇಡಿಕೆಗಳನ್ನಿಟ್ಕೊಂಡು ಸ್ಲಮ್ ನಿವಾಸಿಗಳಿಗೆ ಹಕ್ಕುಪತ್ರ ನೋಂದಣಿ ಮಾಡೋದು ಬಂದ್ ಮಾಡ್ಯಾರ. ಹಾಗೆಯೇ ನಾವು ಹಲವಾರು ಸಮಾಜಗಳಿಗೆ ST ಸಮಾಜ ಇರ್ಬೋದು, SCP TSP ಯೋಜನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಸರ್ಕಾರದಿಂದ ಹಣವನ್ನು ಅವರಿಗೆ ಮಂಜೂರು ಮಾಡಿಸಿತ್ತು. ಆ ಸಮುದಾಯಗಳ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಲಿಕ್ಕೆ ಹೋಗ್ತಾಯಿದ್ರು. ಇವೆಲ್ಲವುಗಳನ್ನು ಒತ್ತಾಯಿಸಿ ಒಂದು ಹೋರಾಟವನ್ನು ಇವತ್ತು ಮಾಡಬೇಕಂತೇಳಿ ನಾವು ಮಾಡಿದ್ವಿ. ನಿನ್ನೆ ದಿವಸ ನಾನು ಗಂಜಾಳ PKPS ಚುನಾವಣೆ ಸಂಬಂಧ ಬಾಗಲಕೋಟೆಗೆ ಹೋದಾಗ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು ಹಾಗೂ ನಮ್ಮ ಸಂಸದರಾದಂಥ PC ಗದ್ದಿಗೌಡರು ಅವ್ರನ್ನ ಭೇಟಿ ಆದಾಗ ಅವ್ರು ಹೇಳಿದರು, ಇಲ್ಲ ಒಂದು ಕಮಿಟಿ ಮಾಡಿದ್ದೀನಿ, ಆ ಕಮಿಟಿ ಬಂದು ರಿಪೋರ್ಟ್ ತೊಗೊಂಡು ಬಂದ ಮೇಲೆ ಅದನ್ನು ನಾನು ನಿರ್ಣಯ ತೊಗೊತೀನಿ ಅಂಥೇಳಿ ಒಂದು ಮಾತು ಹೇಳಿದ್ರಿಂದ ಈಗೇನು ಇವತ್ತು ನಾವು ಹಮ್ಮಿಕೊಂಡಿದ್ದಂಥ ಒಂದು ಹೋರಾಟವನ್ನು ನಾವು ಒಂದು ವಾರ ಮುಂದೂಡಿದ್ದೇವೆ. ಈ ಮಧ್ಯದಲ್ಲಿ ಪೊಲೀಸರು ಕೂಡ ಈ ಪೊಲೀಸ್ ಇಲಾಖೆ ಹೇಗಾಗಿದೆ ಅಂದರೆ MLA ಕೈಗೊಂಬೆ ಆಗಿದೆ. ಯಾವ ರೀತಿ ಅಂದ್ರೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕಾದ್ರೆ 3 ದಿವಸ ಅಡ್ಡಾಡ್ಸಾರ. ಆಮೇಲೆ ನೀವು ಅಲ್ಲೇ ಮಾಡ್ರಿ, ಒಂದೇ ಕಡೆ ಮಾಡ್ರಿ ಅನ್ನೋ ಒಂದು ಕಂಡೀಷನ್ಗಳನ್ನ ಹಾಕಕತ್ತಾರೆ. ಆದ್ದರಿಂದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನರ ಬೇಡಿಕೆಗಳನ್ನು ಕೇಳೋದಕ್ಕೆ ಇರೋದು ಒಂದೇ ಯಾವುದು ಹೋರಾಟ ವ್ಯವಸ್ಥೆ. ನಮ್ಮಲ್ಲಿರೋದೇನೆಂದರೆ ಹೋರಾಟ. ಆ ಹೋರಾಟವನ್ನು ಕೂಡ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಪೊಲೀಸರ ಇಲಾಖೆ ಮಾಡ್ತಾ ಇದೆ. ಇವತ್ತು ನಾ ಎಲ್ಲ ಮೇಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ. ಪೊಲೀಸ್ ಇಲಾಖೆಯವರು ತಮ್ಮ ಕರ್ತವ್ಯವನ್ನು ಬಿಟ್ಟು ಶಾಸಕರ ಅನತಿಯಂತೆ ನಡೆದುಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಪೊಲೀಸರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ನೀವು ಸಾರ್ವಜನಿಕರ ಸೇವೆ ಮಾಡಲಿಕ್ಕಂತಲೇ ನೀವು ನಿಮ್ಮ ಈ ಒಂದು ನೌಕರಿಗೆ ಬಂದಿರತಕ್ಕಂಥದ್ದು. ಅದು ಬಿಟ್ಟು ನೀವು ಶಾಸಕ ಏನು ಹೇಳ್ತಾನಂದ್ರೆ ಅಂತ ಕುಡಿದ್ರೆ ಈಗ ನಗರದಲ್ಲಿ ಏನಾಗ್ತಾ ಇದೆ, ಪ್ರತಿನಿತ್ಯ ಕಳವುಗಳಾಗ್ತಾ ಇದ್ದಾವೆ. ಏನು ಕ್ರಮ ತಗೊಂಡ್ರಿ ನೀವು? ಜೂಜಾಟದ ಕೇಂದ್ರಗಳು ರಾಜಾಸ್ತ ಇದ್ದಾವೆ. ಇಸ್ಪೆಕ್ಟು, OC,
ಹೀಗೆ ಅನೇಕ ಜೂಜಾಟಗಳು ಕೂಡ ಈ ನಗರದಲ್ಲಿ ನಡೀತಾ ಇದ್ದಾವೆ. ಅವನ್ನೆಲ್ಲ ಹತ್ತಿಕ್ಕೋದನ್ನು ಬಿಟ್ಟು ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂದರೆ ಅದನ್ನು ಹತ್ತಿಕ್ಕಕ್ಕೆ ಹೊರಟಿದ್ದೀರಿ ನೀವು ಪೊಲೀಸ್ ಇಲಾಖೆಯವರು. ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಒಮ್ಮೆ ಆತ್ಮಸಾಕ್ಷಿಯಾಗಿ ನೆನಪು ಮಾಡಿಕೊಳ್ಳಿ. ನಾವೇನು ಹೋರಾಟ ನಿಲ್ಲಿಸಲ್ಲ, ಯಾಕಂದರೆ ಡಿ ಸಿ ಅವರು ಮನವಿ ಮಾಡಿದ್ದಾರೆ ಅಂಥೇಳಿ ಇದೊಂದು ವಾರ ಮುಂದೂಡಿದ್ದೀವಿ ಅಷ್ಟೇ. ಮತ್ತು ನಾಳೆ ಈಗ ಹೋಗ್ತೀನಿ ನಾನು, ಇವತ್ತು ಬೆಂಗಳೂರಿಗೆ ಹೋಗಿ ಅಸೆಂಬ್ಲಿಯಲ್ಲಿ ಕೂಡ ಇದರ ಬಗ್ಗೆ, ಯಾಕಂದರೆ ಇಲ್ಲಿ ಈ ತಾಲೂಕಿನಲ್ಲಿ ಹೋರಾಟಕ್ಕೆ ಪೊಲೀಸರು ಅನುಮತಿ ಕೊಡಲಿಕ್ಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು. ಎರಡನೇದ್ದು, ಈ ಕ್ಷೇತ್ರದ ಶಾಸಕ ಮಾತೆತ್ತಿದ್ರು ದಮ್ಮು ತಾಕತ್ತು ಅಲ್ಲೇ ಸ್ಟೇಜ್ ಮೇಲೆ ನಿಂತು ಕುಣಿತಾನ. ಈ ದಮ್ಮು ತಾಕತ್ತಿದ್ದ ಚುನಾವಣೆಯಲ್ಲಿ ಅನ್ಯ ಮಾರ್ಗದಿಂದ ಮೋಸ ಮಾಡಿ PKPSನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ತಾನು DCC ಬ್ಯಾಂಕಿಗೆ ಹೋಗ್ಬೇಕಂತ ಮಾಡ್ಯಾನ. ಯಾವ ರೀತಿ ಮೋಸ ಅಂದ್ರೆ, ನಾಚಿಕೆ ಆಗ್ಬೇಕು, ಮಾನ ಮರ್ಯಾದೆ ಏನಾದರೂ ಇದೆಯಾ ಈ ಶಾಸಕನಿಗೆ? ಯಾಕೆ ಈ ಶಬ್ದ ಹೇಳ್ತಾ ಇದ್ದಾರೆ ಅಂದ್ರೆ, ನಿನ್ನೆ ದಿವಸ ಗಂಜಾಳ PKPS ಚುನಾವಣೆ ನಡೆಯೋದಿತ್ತು. ಮೊನ್ನೆ ದಿವಸ ಬೆಳಗ್ಗೆ 9 ಗಂಟೆಗೆ ಅದು ಮತದಾನ ಪ್ರಾರಂಭ ಆಗಬೇಕು. 8:00 ಒಳಗಡೆ ಹೋಗಿದ್ದಾರೆ. ಯಾರು ಹೋಗಿದ್ದಾರೆ? ಈ ಏಜೆಂಟ್ರಾಗೋರು ಮತ್ತು ಅಭ್ಯರ್ಥಿಗಳು 8:00 ಒಳಗಡೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, RO ರಿಟರ್ನಿಂಗ್ ಆಫೀಸರ್ MS ಬೀಳಿಗೆ ಏನಂತ ಹೇಳಿದ್ದಾರೆ, ಸ್ಕೂಲ್ ಟೀಚರ್, ಇನ್ನೊಬ್ಬ ಯಾರು ಶೀಲ್ವಂತ್ ಅಂತೇಳಿ ಅವನು ಸ್ಕೂಲ್ ಟೀಚರ್. ಈ ಬುಕ್ನಲ್ಲಿ ಮತದಾರರ ಏನು ಪ್ಯಾಡ್ ಇರ್ತದೆ ಬುಕ್, ಆ ಬುಕ್ಕಿಗೆ ಸಹಿ ಮಾಡಿ ಸೀಲ್ ಹಾಕಿ ಬುಕ್ಕನ್ನು ಅದರಲ್ಲಿರ್ತಕ್ಕಂಥ ಮತಪತ್ರವನ್ನು ಹರ್ಕೊಂಡಾರ. ಅವರು ಒಳಗಡೆ ಹೋದಾಗ ಅವ್ರು ಗಮನಿಸ್ಯಾರ, ಇದು ಯಾಕೆ ರೇಖತ್ತಾರಲ್ಲ ಈಗಲೇ ಅಂತೇಳಿ, ಇನ್ನೂ ಶುರುವಾಗಿಲ್ಲ ಅಂತೇಳಿ ಅಳಿಸಿ ಅವ್ರು ನೋಡಿದ ತಕ್ಷಣ ಹಿಂಗೆ ತೊಗೊಂಡು ಈಗ ಒಳಗಿಟ್ಬಿಟ್ಟಾರೆ. ಒಳಗಿಟ್ಕೊಂಡ ಅವರು ಅಭ್ಯರ್ಥಿಗಳು ಹೋದ ತಕ್ಷಣ ಆ ಬುಕ್ಕ ತೊಗೊಂಡು ಯಾಕೆ ಕರೆದ್ರಿ ನೀವು, ಇನ್ನೂ ಚುನಾವಣೆಯನ್ನು ಪ್ರಾರಂಭ ಮಾಡಿಲ್ಲ, ಯಾಕೆ ಕರೆದ್ರಿ ಅಂತೇಳಿ ತೆಗೆದು ನೋಡಿದಾಗ ಒಂದೊಂದು ಬುಕ್ದಲ್ಲಿ 8-10 ಮತಪತ್ರಗಳು ಗಾಯಬ, ಹರ್ಕೊಂಬಿಟ್ರ. ಸೀಲಾಗಿ ಸಹಿ ಮಾಡಿ ಹರ್ಕೊಂಡಾರ. ಯಾರ್ದೋ ಒಂದು ಡೂಪ್ಲಿಕೇಟ್ ಸಹಿ ಮಾಡೋದು, ಹರ್ಕೊಂಬಿಡೋದು. ಅದೇ ಹಂಗ ಕಂಟಿನ್ಯೂ ಅಲ್ಲ. ಇದ್ರಾಗ 4 ಬಿಡೋದು, ಮತ್ತೊಂದು 4 ಕರೆಯೋದು, ಮತ್ತು 4 ಬಿಡೋದು. ಈ ಥರ 10, 8, 10, 15 ಈ ಥರ ಹರಿದು ಆಮೇಲೆ ಅವನು ಯಾವಾಗ ಮತಪತ್ರದ ಇದು ಹಿಂಗೆ ಗೊತ್ತಾದ ತಕ್ಷಣ ಏನು ಗಲಾಟೆ ಆಗುತ್ತೆ ಅಂತೇಳಿ ತಕ್ಷಣ ಅವನು ರಿಟರ್ನಿಂಗ್ ಆಫೀಸರ್ ಚುನಾವಣೆನ ಮುಂದೂಡಿನಿ ಅಂದ್ಬಿಟ್ಟಾನ. ಎಲ್ಲ ಊರನವರು ಎಲ್ಲರೂ ನಿಂತು ಗಲಾಟೆ ಮಾಡಿದಾಗ ಈ ಪೊಲೀಸ್ ಇಲಾಖೆಯವರು ಎಂಟ್ರಿ ಆಗಿ, ಇವ್ರು ಪೊಲೀಸರು ಸಾರ್ವಜನಿಕರನ್ನ ರಕ್ಷಣೆ ಮಾಡೋಕ್ಕಿಲ್ಲ, ಯಾಕಂದ್ರೆ ಯಾರು ಕಳ್ರೀಗ ಅವನಿಗೇನಾರು ಆದಿತ್ತು ಅಂಥೇಳಿ ಜನ ಮುತ್ತಿಗೆ ಹಾಕಿದಾರೆ ಅಂಥೇಳಿ. ಜನರದ್ದೇನಿತ್ತು ಬೇಡಿಕೆ, ಯಾವನ ಅರ್ಧಾನ, ಏನು ಅರ್ಧಾನ, ಯಾವ ಮತಪತ್ರಗಳದಾವ, ಏನೇನಾಗ್ಯಾವ ಅವನ್ನೆಲ್ಲವನ್ನು ಲಾಕ್ ಮಾಡಿರಿ. DR ಅವ್ರು ಬಂದು ಪೂರ್ತಿ ಸಂಪೂರ್ಣ ತನಿಖೆ ಮಾಡ್ಕೊಂಡು ಏನಾಗಿದೆ ಅಂಥೇಳಿ ತೊಗೊಂಡು ವರದಿ ತೊಗೊಂಡು ಕೊಟ್ಟು ಹೋಗಲಿ ಅಂತೇಳಿ ಕೇಸ್ ಅವರು ಬೇಡಿಕೆ ಇಟ್ಟಿದ್ದು. ಆದ್ದರಿಂದ ಇವತ್ತು ಈ ರೀತಿ ಚುನಾವಣೆಗಳನ್ನು ಮಾಡಿ ಅಂದ್ರೆ ಅವನ್ನ ಹರ್ಕೊಂಡು ಏನು ಮಾಡ್ತಿದ್ರು ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಹಾಕ್ಬಿಡೋದು. ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಅದನ್ನು ಬಂದ್ ಮಾಡ್ರಪ್ಪ, ನಾವು ಒಂದು ಸ್ವಲ್ಪ ಊಟ ಮಾಡ್ತೀವಿ, ಹೊರಗೆ ಹೋಗ್ರಿ ಅಂತೇಳಿ ಕಳಿಸಿ ಹಾಕ್ಬಿಡೋದು. ಬಹುಶಃ ಈಗ ಅಲ್ಲೇ ಕೂಡಲ ಸಂಘದಲ್ಲಿ ಒಂದು ಚುನಾವಣೆ ಆಗಿದೆ. ಕೂಡಲ ಸಂಘದಲ್ಲಿ ಚುನಾವಣೆ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೇನೈತೆ ಸಂಪೂರ್ಣವಾಗಿ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ದರು. ಆದರೆ ಚುನಾವಣೆಯಲ್ಲಿ ಏನಾಗಿದೆ ಅಂದ್ರೆ ಒಬ್ಬೊಬ್ಬ ಅಭ್ಯರ್ಥಿ 250, 350, 300 ಓಟ್ಗಳ ಅಂತರದಿಂದ ಸೋಲ್ಕೊಂಡ್ರು. ಇಡೀ ಕೂಡಲ ಸಂಗಮ ವ್ಯಾಪ್ತಿಯ ಎಲ್ಲ ಹಿರಿಯರು, ಯುವಕರು ಸೇರಿ, ಕಾರ್ಯಕರ್ತರು ಸೇರಿ ಎಲೆಕ್ಷನ್ ಮಾಡ್ಯಾರ.
ಅವ್ರು ಕಾಂಗ್ರೆಸ್ನವರಿಗೆ ಗಾಬರಿ, ಇಷ್ಟು ಈ ಪರಿ ನನಗೆ ಹೆಂಗೆ ಓಟ್ ಬಂದು ಅಂತ. ಅಂದ್ರೆ ಈ ರೀತಿಯ ಮೋಸ ಮಾಡಿ ಬಹುಶಃ ಇಲ್ಲಿವರೆಗೆ ಏನು ಗೆದ್ದಿರ್ತಕ್ಕಂಥ ಎಲ್ಲ ಚುನಾವಣೆಗಳದವಲ್ಲ, ಈ ರೀತಿಯ ಮೋಸ ಮಾಡಿ ಗೆದ್ದಿರ್ತಕ್ಕಂಥದವ. ನಿನ್ನ ಹತ್ರ ತಾಕತ್ತು ದಮ್ಮು ಅಂತೇಳಿ ಮಾತಾಡ್ತೀಯಲ್ಲ, ದಮ್ಮಿದ್ರೆ ಚುನಾವಣೆ ಎದುರಿಸಿ ನೋಡು, ತಾಕತ್ತಿದ್ರೆ ಚುನಾವಣೆ ಎದುರಿಸು. ಈ ಡೋಂಗಿ ತಾಕತ್ತು ದಮ್ಮು ಬಿಡು, ನಿನ್ನ ಡೋಂಗಿ ತಾಕತ್ತು ದಮ್ಮು ನನಗೂ ಗೊತ್ತದ. 2008 ನೀ ಏನು ಮಾಡಿದೆ ಅಂತೇಳಿ ಚುನಾವಣೆ ರಿಸಲ್ಟ್ ಬಂದಗಳಿಗೆ ಅಂತ ಹಾರ್ಯಾಡಿ ಚೀರಾಡಿ ಹಿಂದಕ್ಕೆ ಬಿದ್ದು ಒಳ್ಳಾಡಿದಲ್ಲ, ಮತ್ತು ಮಂದಿ ನೋಡಿ ಅಂತೇಳಿ ಹೊತ್ಕೊಂಡು ಹೋದ್ರಲ್ಲ, ಆಂಬ್ಯುಲೆನ್ಸ್ ತೊಗೊಂಡು ಹೊತ್ತು ಏನಾಗಿತ್ತಪ್ಪ ನೀನು ಹಣೆ ಬರ, ನನಗೆಲ್ಲ ಗೊತ್ತೈತಿ. ದಮ್ಮು ತಾಕತ್ತು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು, ಅಧಿಕಾರಿಗಳು ಕೂಡ ಅಷ್ಟೇ ನಿರ್ಲಜ್ಜರು. ಅಧಿಕಾರಿಗಳು ಕೂಡ ಅಷ್ಟೇ ನಿರ್ಲಜ್ಜರು. ಮನುಷ್ಯತ್ವ ಮಾನ ಮರ್ಯಾದೆ ಇದೆಯಾ ಈ ರೀತಿ ಮಾಡಲಿಕ್ಕೆ? ಆದ್ದರಿಂದ ನಾನೀಗಾಗಲೇ ಮೇಲಾಧಿಕಾರಿಗಳು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದೇನೆ. ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಈ ಎಲ್ಲ ಈಗಾಗಲೇ ನಡೆದಿರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಕೂಲಂಕುಷವಾಗಿ ಮತ್ತೊಮ್ಮೆ ನೀವು ತನಿಖೆ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಧ್ಯಮಗಳ ಮುಖಾಂತರ ಮಾಡಲಿಕ್ಕೆ ಇಚ್ಛೆಪಡ್ತಾನೆ. ಆ ಕಾರಣದಿಂದ ಇವತ್ತು ಇಲ್ಲಿ ನಾನು ಆಗಲೇ ಹೋದವಾರ ಹೇಳಿದ್ದೆ ತುಘಲಕ್ ದರ್ಬಾರ್ ನಡೆದೈತೆ ಅಂತ. ಇದು ತುಘಲಕ್ ದರ್ಬಾರ್ ಮತ್ತಿನ್ನೇನು? ಮತಪತ್ರ ಅಧಿಕಾರಿಗಳ ಕಡೆಯಿಂದ ಮತಪತ್ರ ಹರಿಸಿಟ್ಕೊಂಡು ಆಮೇಲೆ ಡಬ್ಬೆಗೆ ಹಾಕೋದು ಇಂಥ ಹೇಡಿತನ ಇದು. ಇದು ಹೇಡಿಗಳಲ್ದ ಯಾರು ನಾನು ವೀರ ಶೂರ ದೂರ ಯಾರು ಮಾಡೋಕ್ಕಾಗೋದಿಲ್ಲ. ಮತಪತ್ರ ಕಳುವು ಮಾಡಿ ಡಬ್ಬೆಗೆ ಹಾಕೋದೇನೈತಲ್ಲ, ಇದು ಹೇಡಿತನ. ಇದು ಹೇಡಿಗಳು ಮಾಡ್ತಕ್ಕಂಥ ಕೆಲಸ. ಆ ಕಾರಣದಿಂದ ನಾನು ಹೇಳ್ತೀನಿ, ಇವತ್ತು ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಈ ಕ್ಷೇತ್ರದಲ್ಲಿಯೂ ಕೂಡ ಪೂರ್ತಿ ಸಂಪೂರ್ಣ ಭ್ರಷ್ಟಾಚಾರ, ಹಗಲು ದರೋಡೆ. ಹಾಡಗಲೇ ಸಾರ್ವಜನಿಕ ಹಳ್ಳದಲ್ಲಿ ಮರಳು ಲೂಟಿ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಕಣ್ಮುಚ್ಚಿಕೊಂಡು ಕೂತಿದೆ, DMG ಇಲಾಖೆ ಕಣ್ಮುಚ್ಚಿಕೊಂಡು ಕೂತಿದೆ. ಆದ್ದರಿಂದ ನಾನು ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ನಾವು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ. ನೀವು ನಿಮ್ಮ ಅಧಿಕಾರದಲ್ಲಿ ಸರಿಯಾಗಿ ನೀವು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿದ್ರಿ ಸರಿ, ಇಲ್ಲಂದ್ರೆ ಮುಂದಿನ ದಿನಮಾನಗಳಲ್ಲಿ ಅದರ ಪರಿಣಾಮವನ್ನು ಇಲಾಖೆ ಅಧಿಕಾರಿಗಳು ಯಾವ ಇಲಾಖೆಯಲ್ಲಿ ಅವರು ಎದುರಿಸ್ಬೇಕಾಗತ್ತಾ. ಮತ್ತು ಅದರ ಬಗ್ಗೆ ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಯಾರು ತಡೆಯೋಕ್ಕಾಗಲ್ಲ, ನಮ್ಮ ಹಕ್ಕನ್ನು ಯಾರು ಕಸ್ಕೊಳಕ್ಕಾಗಲ್ಲ. ಆದ್ದರಿಂದ ನಾನು ಎಲ್ಲ ಪೊಲೀಸ್ ಇಲಾಖೆಗಿರ್ಬೋದು, DMGಗಿರ್ಬೋದು, ರೆವಿನ್ಯೂಗಿರ್ಬೋದು, ಎಲ್ಲರಿಗೂ ಈ ಮೂಲಕ ನಿಮ್ಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಪ್ರಾಮಾಣಿಕತೆಯಿಂದ ಸಾರ್ವಜನಿಕರ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ, ಮತ್ತು ಇಲ್ಲಿ ನಡೀತಕ್ಕಂಥ ಎಲ್ಲ ದೌರ್ಜನ್ಯಗಳಿಗೆ ಮತ್ತು ಭ್ರಷ್ಟಾಚಾರಕ್ಕೆ ಹಾಗೂ ಲೂಟಿ, ಮರಳು ಲೂಟಿ ಏನು ಮಾಡ್ತಾ ಇದೆ, ಏನು ಇಸ್ಪಟ್ ದಂಧೆ ನಡೀತಾ ಇದೆ, OC ದಂಧೆ ನಡೀತಾ ಇದೆ, ಅದಕ್ಕೆ ಕಡಿವಾಣ ಆಗ್ತಾ ಇದ್ದರೆ ನೀವೇ ಹೊಣೆಗಾರಾಗ್ತೀರಿ ಅನ್ನೋದು ಮಾತನ್ನು ಕೂಡ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವರೇನಿದ್ರು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಶಾಸಕರ ಕೈಗೊಂಬೆ ಆಗಿದ್ದರಿಂದ ಇವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ದರಿಂದ ಮೇಲಾಧಿಕಾರಿಗಳ ಮುಖಾಂತರ ಇನ್ನೂ ನನಗೆ ಏನೇನು ಸಾಧ್ಯ ಇದೆ ಅದನ್ನು ನಾವು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟ ಶತಸಿದ್ಧ, ನಾವು ಕೈ ಬಿಟ್ಟಿವಂತೇನಿಲ್ಲ. ಇವತ್ತು ಅವರು DC ಅವರು ಒಂದು ಮಾತು ಹೇಳಿದ್ದಕ್ಕೆ ಇವತ್ತು ಹಿಂಪಡೆದ್ವಿ. ಮತ್ತು ಮುಂದೆ ಇದ್ರ ಬಗ್ಗೆ ಏನು ಕ್ರಮ ಅಲ್ಲೇ ಆಗಲಿ, ಅದು ಟ್ಯಾಂಕ್ ಅಲ್ಲೇ ಆಗ್ಬೇಕನ್ನೋ ಮೊತ್ತ ಈಗಾಗಲೇ ಸರ್ಕಾರದ 70 ಲಕ್ಷ ರೂಪಾಯಿ ಹಣ
ಮಂಜು ಇದನ್ನು ಪೇಮೆಂಟ್ ಆಗಿದೆ. ಈಗ ಅದು ಬೇರೆ ಕಡೆ ಹೋಗ್ಬೇಕಾದ್ರೆ ಆ 70 ಲಕ್ಷ ರೂಪಾಯಿ ಯಾರು ಕೊಡಬೇಕು? ಅದು ಯಾರ್ದು ಹಣ? ಸಾರ್ವಜನಿಕರ ಹಣ, ತೆರಿಗೆ ಹಣ. ಅದು ಕೂಡ ಆ ಹಣನೂ ನಮ್ಮದೇ ಹಣ ಅದು. ಆದ್ದರಿಂದ ಮತ್ತು ಈ ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟರೊಳಗೆ ಏನಾರು ಮುಗೀತು ಸರಿ, ಮುಗಿದೇ ಇದ್ರೆ ಸರದಿ ಸತ್ಯಾಗ್ರಹಕ್ಕೂ ಕೂಡ ಸಿದ್ಧರಿದ್ದೇವೆ ಅನ್ನೋ ಮಾತನ್ನು ನಮ್ಮ ಇಳಕಲ್ ನಗರದ ಜನತೆ ಈ ಟ್ಯಾಂಕಿಗಾಗಿ ಹೋರಾಟ, ಸರದಿ ಸತ್ಯಾಗ್ರಹನೂ ಮಾಡಲಿಕ್ಕೆ ನಾವು ಹಿಂಜರಿಯೋದಿಲ್ಲ. ಹಾಂ ಸರ್, ಈ ಭಾರತೀಯ ಜನತಾ ಪಾರ್ಟಿ ಮತ್ತು ಸಾಮಾಜಿಕ ಜಾಲತಾಣ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನ ಮೊಬೈಲ್ ಅನ್ನು ವಶಪಡಿಸಿಕೊಂಡಾರ ಅಂತ ಹೇಳಿ ಮಾಹಿತಿ ಅದ. ಒಬ್ಬ ಬಾಂಡ್ ರೈಟರ್ 10,000 ರೂಪಾಯಿ ತಗೊಂಡಾನ ಅಂತ ಹೇಳಿ, ಅದು ಸತ್ಯನೋ? ಯಾವುದು? ಹಾಂ, ಅಲ್ಲ, ಅದು ಒಂದು ಹಿಂದೊಂದು ಕೇಸ್ ಆಗಿತ್ತು. ಅದರಾಗ ನಮ್ಮ ಸಾಮಾಜಿಕ ಜಾಲತಾಣದ ಇದು ಶರಣು ನಾರ್ಗಲ್ಲಂದು ನೀವು ಸರೆಂಡರ್ ಮಾಡ್ಬೇಕಾಗತ್ತ, ಅದನ್ನು ಆಮೇಲೆ ಕೊಡ್ತು ಅಂತ ಹೇಳಿದೆ. ಅದು ಕೊಟ್ಟಿದ್ದು ಖರೆ ಅದಾಗಿದ್ದು. ನಾನು ಕೇಳಿದೆ, ಇಲ್ಲಪ್ಪ ಕೊಟ್ಬಿಡು ಅಂತ ಹೇಳಿದೆ. ನಾನು ಮೊಬೈಲ್ ಅದೇನು ಕೊಡು ಅಂತ ಹೇಳಿದೆ. ಹಾಂ, ಎಲ್ಲವೂ ಕೋರ್ಟಿಗೆ ಹೋಗಿದ್ದಾವ. ಎಲ್ಲದರಲ್ಲೇ ಅಕ್ರಮ. ಎಲ್ಲಿಂದ ಅಕ್ರಮ? ಮೊದಲ ಸಹಕಾರಿ ಕಾಯ್ದೆ 14D ಅನ್ವಯ ಯಾವುದೇ RO ಇರಲಿ, ರಿಟರ್ನಿಂಗ್ ಆಫೀಸರ್ ಅಂತೇಳಿ ಏನು ಅಪಾಯಿಂಟ್ ಆಗಿರ್ತಾನಲ್ಲ, ಆತನ ಕರ್ತವ್ಯ ಏನಂತಂದ್ರೆ ಅವರು ರೈತರು ಇರೋದ್ರಿಂದ ಅವ್ರನ್ನ ಕರೆದು ಅವ್ರು ಏನೇನು ಸರಿಯಾಗಿ ತುಂಬಿದರೋ ಇಲ್ಲೋ ರೆಕ್ಟಿಫೈ ಮಾಡಿ ಅವ್ರ ನಾಮಿನೇಷನ್ನ ಸ್ವೀಕಾರ ಮಾಡಬೇಕು. ಇವ್ರು ಹಂಗಲ್ಲ, ಎಲ್ಲವೂ ಕರೆಕ್ಟ್ ಮಾಡಿ ಕೊಟ್ಟಿದ್ದರೂ ಸಹಿತ ಅದರಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ತೆಗೆದು ನೀ ಜಾತಿ ಸರ್ಟಿಫಿಕೇಟ್ ಹಚ್ಚಿಲ್ಲ, ನೀನು ಅದನ್ನು ಹಚ್ಚಿಲ್ಲ, ಇದನ್ನು ಹಚ್ಚಿಲ್ಲ ಅಂಥೇಳಿ ನೆಪ ಹೇಳಿ ಅದನ್ನು ರಿಜೆಕ್ಟ್ ಮಾಡ್ತಕ್ಕಂಥದ್ದು. ಹೆಂಗಂದ್ರೆ ಭಾರತೀಯ ಜನತಾ ಪಕ್ಷದ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಅಂತಂದ್ರೆ ಅವ್ರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಮಾಡಿದ್ದಿದೆ. ಎಲ್ಲಿ? ಹಿರೇಆದಾಪುರ ಮತ್ತು ತುಂಬ. ಆಮೇಲೆ ನಾಮಿನೇಷನ್ ರಿಜೆಕ್ಟ್ ಮಾಡಿದ್ದೈತೆ. ಆದಾಪುರದಲ್ಲಿ 11 ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಇದನ್ನು ರಿಜೆಕ್ಟ್. ಮತ್ತು ಇಲ್ಲಿವರೆಗೂ ನಡೆದಂಥ ಎಲ್ಲ PKPS ಚುನಾವಣೆಗಳು ಇದೇ ರೀತಿಯ ಅಕ್ರಮ. ಅದು ನಿನ್ನೆ ದಿವಸ ಬಯಲಾಯಿತು. ಯಾಕೆ ಇದು ಹಿಂಗೆ ಆಗಕತ್ತೈತೆ ಅಂತೇಳಿ ಅದು ಯಾರಿಗೂ ಗೊತ್ತಿಲ್ಲ. ಅದು ಅಚಾನಕ್ಕಾಗಿ ಸಿಕ್ಕಿದ್ದದು. ಅವರೇ ಕಾಂಗ್ರೆಸ್ನವ್ರ ಗಾಬರಿಗಾರ ಕೂಡಲ ಸಂಗಮದವ್ರು ಏನಂತ 300 ಓಟ್ಲಿಂದ ನಾವೇ ಗೆಲ್ಲಬೇಕು, ಏನೋ ಒಂದು 10-20 ಓಟ್ನಾಗ ಅವ್ರಿಗೆ ಗೆಲ್ಲಿ ನಾವ್ಯಾರು ಗೆಲ್ತಿದ್ವಿ ಅನ್ನಂತ ಮಾಡಿದ್ವಿ. ಸೋಲ್ತೀವಿ ಅಂತ ತಿಳ್ಕೊಂಡು ಅಭ್ಯರ್ಥಿ ಯಾರಿಗೂ ಒಬ್ಬ ಪರಿಚಯನೇ ಇಲ್ಲವ. 3 ಬೀದ ಕೊಟ್ಟಾರ ಒಬ್ಬ ಅಭ್ಯರ್ಥಿ, ಯಾರಿಗೂ ಪರಿಚಯ ಇಲ್ಲ, ಮತ್ತು ಯಾರಿಗೂ ಹೋಗಿಲ್ಲ, ಅವ ನಮಸ್ಕಾರ ಮಾಡಿಲ್ಲ, ಹೋದ ಮಠಕ್ಕೆ ಕೇಳಿಲ್ಲ. ಅವನಿಗೆ 400 ಚಿಲ್ಲರೆ ಲೀಡ್ ಇದು ಮತ್ತು ಇದಲ್ಲ. ಅವ ಇನ್ನೊಬ್ಬ ಅವನ ವಿರುದ್ಧ ನಿಂತ ಇಡೀ ಓಸು 6 ಹಳ್ಳಿ ತಿರುಗಾಡಿ ಕೈ ಮುಗಿದು ಬಂದಾನ. ಅವ 400 ಚಿಲ್ಲರಿಂದ ಸೋಲ್ತಾನಂತಂದ್ರೆ ಇದ್ರಾಗ ಕುತಂತ್ರ ಈ ತಂತ್ರನ ಮಾಡೇ ಗೆದ್ದಾರಿ ಇವರು. ಆದ್ರೆ ಎಲ್ಲವೂ ಕೋಟಿಗೆ ಹೋಗ್ಯವ, ಎಕ್ಸೆಪ್ಟ್ ಈ ಬನಾಟಿ ಅವರು ಮೈ ಮರೆತು ಕುಂತಿದ್ದಕ್ಕೆ ಅದೊಂದು ಹೋಗಿಲ್ಲ. ಮೈ ಮರ್ತಂದ್ರೆ ಇವತ್ತಿಗೂ ಅದನ್ನು ತನಿಖೆ ಮಾಡಿಸ್ಬೇಕು. ಅಲ್ಲಿರೋದ 1040 ಓಟು, ವೋಟಿಂಗ್ ಆಗಿರೋದೆಷ್ಟು 1100 ಚಿಲ್ಲರೆ. ಎಲ್ಲಿಂದ ಬಂದು? ನಿನ್ನೆಲ್ಲ DR ಆಫೀಸ್ಗೆ ಹೋದಾಗ ಅವರು ಬನಾಟಿ ಹುಡುಗರು ಬಂದು ಹೇಳಿದ್ರು, ಇಲ್ರಿ ನಮಗೆ 1045 ವೋಟಿಂಗು 1100 ಚಿಲ್ಲರೆ ಹಾಕಿರ ಡಬ್ಬ್ಯಾಗ ಅಂತ. ಮತ್ತು ಅವಾಗ ಏನು ಮಾಡಿದ್ರಪ್ಪ, ಬಂದು ತಕ್ಷಣ ನೀವು ಇದನ್ನು ಕಂಪ್ಲೇಂಟ್ ಮಾಡ್ಬೇಕಲ್ಲ, ಚುನಾವಣೆ ಪಿಟಿಷನ್ ಹಾಕ್ಬೇಕಾಗಿತ್ತಲ್ಲ ಅಂತಂದ್ರೆ, ಇಲ್ರಿ ನಮ್ಗೆ ಅದು ಗೊತ್ತಾಗಲಿಲ್ಲ. ಪಾಪ ಅವ್ರು ಏನು ಮಾಡೋದು, ಹಳ್ಳಿ ಜನ. ಈ ಪ್ರಜಾ PKPSದಲ್ಲಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾರೆ, ಚುನಾವಣೆ ನಡೆಯೋಕ್ಕಿಂತ ಮುಂಚೆನೇ ಬಿಜೆಪಿಯವರು ಮುಂದೆ ಹೋಗಿ ತಾವೇ ಬ್ಯಾಲೆಟ್ ಪೇಪರ್ ತಗೊಂಡು ತಾವೇ ಹೇಳೋದು ನಮ್ಮ ಮ್ಯಾಗ ಆರೋಪ. ನಮ್ಮವ್ರು ಅರ್ಜಿದ್ರು ಅಂದ್ರೆ ಅವ RO ಏನು ಕತ್ತಿ ಕಾಯ್ತಿದ್ ನಾನು?
ಆರ್ ಒ ಕತ್ತಿ ಕಾಯ್ತಿದ್ದ, ಬಿಡ್ತಿದ್ದ, ಪೊಲೀಸರು ಕತ್ತಿ ಕಾಯ್ತಿದ್ರು. ಆದ್ರೆ ಸೀಲು ಸಹಿ ಮಾಡಿದವ್ರು ಯಾರು? ಸೀಲಾಗಿ ಆ ಮತಪತ್ರಕ್ಕೆ ಸಹಿ ಮಾಡ್ತಾರೆ. ಅಭ್ಯರ್ಥಿ ನೀವು ಬಂದು ಮತದಾರರಂತೆ ಸಹಿ ಮಾಡ್ತೀರಿ, ಅದನ್ನು ಯಾರೋ ಸಹಿ. ಮತ್ತು ಅದಕ್ಕೆ ಸೀಲ್ ಕೂತಾರಲ್ಲ ಹಿಂದೆ, ಇದರಿಂದ ಹಿಂದ್ಗಡೆ ಸೀಲ್ ಹಾಕಲ್ಲ, ಮತಪತ್ರದ ಹಿಂದೆ ಸೀಲ್ ಹಾಕ್ತಾರ. ಈ ಒಂದು ಕೌಂಟರ್ ಫೈಲ್ನಾಗ ಸಹಿ ಮಾಡಿಸ್ಕೊತಾರ. ಇದಕ್ಕೆ ಸೀಲ್ ಹಾಕ್ಯಾರ, ಇದು ಸಹಿ ಮಾಡಿಸ್ಕೊಂಡಾರ. ಮತ್ತು ಅದೇ ಯಾರು ಮಾಡಿದ್ರು? ಅಷ್ಟು ಮಾಡಲ್ತನ ನೀನು ಬಿಟ್ಬಿಟ್ಟಿದ್ದೀರೇನು? ಮಾಡಲಿ ಅಂತ ಬಿಟ್ಟಿದ್ದೀರೇನು? ಅವ್ನಿಗೆ ಯಾವಾಗ ಇದನ್ನು ಹಿಂಗೆ ಅವ್ರಿಗೆ ಗೊತ್ತಾಕೈತಿಲ್ಲ. ಅವರು ಅಚಾನಕ್ ಹಿಂಗೆ ತೆಗೆದ್ಗಳೇ ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡ್ಗಳೇ ಗೊತ್ತಾಗ್ಬಿಡ್ತದೆ. ಅದು ಕಲರ್ ಇರ್ತಲ್ಲ, ಅದು ವೈಟ್ ಪೇಪರ್ ಆದರೆ ಏನು ಅನಿಸ್ತಿರ್ಲಿಲ್ಲ. ವೈಟ್ ಪೇಪರ್ ಆದರೆ ಅವ್ರಿಗೆ ಡೌಟ್ ಬರ್ತಿದ್ದಿಲ್ಲ. ಅವ ಹಿಂಗೆ ತೆಗೆದು ಹಿಂಗೆ ಕೆಳಗೆ ಹೋಗಿದ್ರೆ, ಈಗ ನನ್ನ ಹತ್ರ ಐತಿ, ಹಿಂಗೆ ತೆಗೆದು ಹಿಂಗೆ ಕೆಳಗೆ ಹೋದ್ರೆ ಗೊತ್ತಾಗ್ತಿಲ್ಲ. ಅವ ತೊಗೊಂಡು ಹಿಂಗೆ ಬುಡಕಿಟ್ಬಿಟ್ಟಾನ ಅಂದ್ಗಳ ತಕ್ಷಣ ಏನಾಗುತ್ತಾ? ಏನದು ಯಾಕೆ ಕರ್ದಿ? ಅಲ್ಲಿ ಬುಕ್ ಅಲ್ಲಿ ಐತೆ, ಅಲ್ಲಿ ಹಿಡ್ಕೊಂಬಿಟ್ಟಾನ ಅವ ಗಟ್ಟಿಯಾಗಿ. ಹಿಡ್ಕೊಂಡು ಏನು ಹೇಳ್ಯಾನ, ಅವನ್ನೆಲ್ಲ ತೆಗಿಸಲ್ಲ. ತೆಗಿಸಿದ್ರೆ ಇವ್ರದೆಲ್ಲ ಬಣ್ಣ ಬೈಲಿಗೆ ಬಂದೈತೆ. ಈಗ ಇವ್ರು ಯಾವ ರೀತಿ PKPS ಚುನಾವಣೆಯಲ್ಲಿ ಅನ್ಯಾಯ ಮಾಡಿ, ಅಕ್ರಮ ಮಾಡಿ, ಮೋಸ ಮಾಡಿ ಏನು ಮತ್ತು ಆಯ್ಕೆ ಮಾಡಿದ್ದಾರೆ ಅನ್ನೋದು ಈಗ ಇದರಿಂದ ಸ್ಪಷ್ಟ ಸಾಬೀತಾಗ್ತದೆ. ಮತ್ತು ಎಲ್ಲವೂ ಕೋರ್ಟ್ನಲ್ಲಿದ್ದಾವೆ. ಈಗ ಆಯಿತು, ಹಾಗಾದರೆ ಇವ್ನು ಮಾಡ್ಯಾನಂತ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲವ? ಆರ್ ಒ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? BJP ಅವ್ರು ಬಂದು ಕಸ್ಕೊಂಡಾರ ಅಂತ ಹೇಳ್ಯಾರಲ್ಲ ಅವರು. ಆರ್ ಒ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಪೊಲೀಸರು ಅಲ್ಲೇ ಇದ್ರಲ್ಲ. ಇನ್ನು ಮತದಾನ ಶುರುವಾಗಿಲ್ಲ, 8:30 ಇದಾಗಿದ್ದು ಘಟನೆ. ಇಂಥ ಅಕ್ಷಮ್ಯ ಅಪರಾಧ ಮಾಡ್ತಕ್ಕಂಥ ಪ್ರಜಾಸತ್ತಾತ್ಮಕ ಮತ್ತು ಮಾತೆತ್ತಿದ್ರು ಸಂವಿಧಾನ ಮಾತಾಡ್ತಾವೆ. ಸಂವಿಧಾನದ ಆಶಯಗಳನ್ನು ಸಂಪೂರ್ಣ ಹತ್ತಿಕ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತದೆ? ಈ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ, ಈ ಕ್ಷೇತ್ರದ ಶಾಸಕ ಮಾಡ್ತಾ ಇದ್ದಾನೆ. ಸಂವಿಧಾನದ ಬಗ್ಗೆ ಗೌರವ ಇದೆ ನಮ್ಗೆ, ಗೌರವ ಇದ್ರೆ ಸಂವಿಧಾನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಸಂವಿಧಾನ ಗೌರವಿಸ್ತಂತೇಳಿ ಮಾತಾಡ್ತಾರೆ. ಮಾತೆತ್ತಿದ್ರೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಸಂವಿಧಾನ ಹಿಡಿದು ತೋರಿಸ್ತಾನ? ಇದನ್ನ ಕಲಿಸ್ಯಾನ? ನಾಚಿಕೆ ಆಗ್ಬೇಕು. ಮಾನಿಲ್ಲ, ಮರ್ಯಾದಿಲ್ಲ, ಎಲ್ಲ ಮೂರು ಬಿಟ್ಟು ನಿಂತಿದೆ. ಈ ಸರ್ಕಾರ ಏನಾಗಿದೆ ಅಂದ್ರೆ ಪೂರ ಸಂಪೂರ್ಣವಾಗಿ ತಯಾರಾಗಿ ನಿಂತ್ಬಿಡುತ್ತೆ. ಲೂಟಿ ಮಾಡೋಕ್ಕೆ ತಯಾರಾಗಿ ನಿಂತದ, ಅನ್ಯಾಯ ಅಕ್ರಮ ಎಸಗಕ್ಕೆ ತಯಾರಾಗೈತೆ. ಈಗ ನಾನೊಂದು ನ್ಯೂಸ್ ನೋಡಿದೆ, ಕಳೆದ 4 ತಿಂಗಳ ಅವಧಿಯಲ್ಲಿ ಎಷ್ಟು 400ಕ್ಕೂ ಹೆಚ್ಚು ಮರ್ಡರು. ಏನು ರೆಡ್ಡಿ? 189 ಅತ್ಯಾಚಾರ ಕೇವಲ 4 ತಿಂಗಳ ಅವಧಿಯಲ್ಲಿ, ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಪ್ರಜಾವಾಣಿ ಪೇಪರ್ನಲ್ಲಿ ಬಂದದ್ದು ನೋಡಿ. ಇಂಥ ಸರ್ಕಾರ ಎಂದು ಕಂಡಿರತಕ್ಕಂಥ ಕೇಳಿರತಕ್ಕಂಥ ಒಂದು ಸರ್ಕಾರನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಮತ್ತು ಯಾವ ಚುನಾವಣೆ ಈ ರೀತಿ ಕ್ರಿಮಿನಲ್ ಮೈಂಡ್ ಉಪಯೋಗ ಮಾಡಿ ಚುನಾವಣೆ PKPS ಮತ್ತು ಇನ್ನಿತರ ಚುನಾವಣೆಗೆ ಎಲ್ಲದನ್ನು ಮಾಡೋಂಥದ್ದನ್ನು ಕೂಡ ಈ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ. ಹುನಗುಂದ ಮತಕ್ಷೇತ್ರದಲ್ಲಿ ಬೇರೆ ಎಲ್ಲೂ ಕಾಡ್ಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನನಗನ್ಸಿದ ಮಟ್ಟಿಗೆ. ಸದಸ್ಯರೊಬ್ಬರು ಪತ್ರಿಕಾಗೋಷ್ಠಿಯಾಗಿ ಹೇಳಿದ್ದಾರೆ, ಅದರಲ್ಲಿ ಮೂಲ ಅದು ಜನರಿಗೆ ಎಲ್ಲ ಅನುಕೂಲ ಆಗುತ್ತೆ, ಇದರಲ್ಲಿ ಮಾಜಿ ಶಾಸಕರು ಮತ್ತು ನಗರಸಭೆ ಸದಸ್ಯರು ಯಾರು ರಾಜಕಾರಣ. ನಾನು ಇಂದಿರಾ ಕ್ಯಾಂಟೀನ್ ಮಾಡೋಕೆ ನಂದೇನು ಅಭ್ಯಂತರ ಇಲ್ಲ, ಆದ್ರೆ ಪೊಲೀಸ್ ಸ್ಟೇಷನ್ ಕಂಪೌಂಡ್ ಒಡೆದು ಮಾಡಿರಲ್ಲ. ನಾಳೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿದರೆ ಪೊಲೀಸ್ ಸ್ಟೇಷನ್ ಯಾವುದು, ಇಂದಿರಾ ಕ್ಯಾಂಟೀನ್ ಯಾವುದು, ಅದೊಂದು ರೀತಿ ಪೊಲೀಸ್ ಸ್ಟೇಷನ್ ಆಗಲ್ಲ, ಕೊಂಡವಾಡ ಆಗುತ್ತೆ. ಅದು ಮಾಡ್ರಿ, ಸಾರ್ವಜನಿಕವಾಗಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಬೇರೆ ಕಡೆ ಮಾಡಲ್ಲ, ಬೇರೆ ಜಾಗದಲ್ಲಿ ಮಾಡು. ಅದಕ್ಕೆ ವಿರೋಧ ಇಲ್ಲ ನಮ್ಮದು. ಅದ್ರ ವಿರೋಧ ಇರ್ತಕ್ಕಂಥದ್ದು ಈಗ ಅಲ್ಲೇ ನೀನು ಇದು ಇಂದಿರಾ ಕ್ಯಾಂಟೀನ್ ಮಾಡಕ್ಕೆ ಹೊಂಟಿದಿ, ಅಲ್ಲೇ ಯಾಕೆ ಟ್ಯಾಂಕ್ ಮಾಡಬಾರ್ದಂಗಾರ? ಮತ್ತು ಅದನ್ನ ಯಾರು ವಿರೋಧ ಮಾಡ್ತಾ ಇದ್ದಾರೆ? ಅದು ಯಾಕೆ ಬಂದೈತಿ? ಈಗ
ಅದು ಬಡ್ರಿ ಅದು ಬಹಳ ಮತ್ತೆ ಇಡೀ ಸಾರ್ವಜನಿಕವಾಗಿ ಎಲ್ಲರಿಗೆ ನಾವೇನು BJP ಪರವಾಗಿ ಅಷ್ಟೇ ಹೋರಾಟ ಮಾಡ್ತಾ ಇದ್ವಿ 24/7 ವಾಟರ್ ಸಪ್ಲೈ ಸ್ಕೀಮ್ ಏನು ಇಲ್ಕಲ್ಲಾಗ ಮಾಡಿದ್ವಲ್ಲ, ಅದೇನು ಬರೀ BJP ಅವ್ರಿಗಂತ ಮಾಡಿತ್ತ? ಎಲ್ಲರಿಗೂ, ಸಾರ್ವಜನಿಕರಿಗೆ ಎಲ್ಲರಿಗೂ ನೀರಿನ ಬವಣೆ, ನೀರು ಅಂದಿರಬಾರ್ದಂತ ನನ್ನ ಕನಸಿತ್ತು. ಅದನ್ನು ಮಾಡಿದ್ವಿ ನಾವು. ಈಗ ಅದನ್ನು ಹಾಳು ಮಾಡೋಕ್ಕೆ ಯಾರತ್ತಾರೆ? ಈಗ ನೀರಾವರಿನ ಹಾಳು ಮಾಡಿದ್ವಿ. ಈ 24/7 ಅವ್ರು ಯಾರು ಈಗ ಮೇಂಟೈನ್ ಮಾಡ್ತಿದ್ರು? ವಿಯೋಲಿಯಾ ಕಂಪ್ನಿಯವ್ರು ಮೇಂಟೈನ್ ಮಾಡ್ತಿದ್ರು. ನಾವೇನು ಮಾಡಿದ್ವಿ? ಯಾರು ಅದನ್ನು ವರ್ಕ್ ಎಜುಕೇಷನ್ ಮಾಡಿದ್ದಾರೆ, ಆ ಕಾಮಗಾರಿಯನ್ನು ಮಾಡಿದ್ದಾರೆ, ಅವರಿಗೆ ಗೊತ್ತಿರ್ತದೆ, ಅವ್ರು ಮೇಂಟೈನ್ ಮಾಡೋಕ್ಕೆ ಸಾಧ್ಯತೆ, ಮೇಂಟೈನ್ ಮಾಡಿಸ್ತಿದ್ವಿ. ಅದು ಚೆನ್ನಾಗಿ ಮೇಂಟೈನ್ ಆಗಿತ್ತು. ಇಡೀ ಯಾವ ಭಾಗದಲ್ಲೂ ಕೂಡ ನೀರಿನ ಸಮಸ್ಯೆ ಆಗಿರಲಿಲ್ಲ. ಯಾವಾಗೋ ಕರೆಂಟ್ ಹೋದಾಗ ಅಥವಾ ಪಂಪ್ ಸೆಟ್ ಏನಾದ್ರು ಕೆಟ್ಟಾಗ ಆಗಿರ್ಬೋದು, ಆದ್ರೆ ಶಾಶ್ವತವಾಗಿ ಎಲ್ಲರಿಗೂ ಕೂಡ ನೀರಿನ ಸಮಸ್ಯೆನೇ ಆಗಿರಲಿಲ್ಲ. ಕೆಲವ್ರು ಏನಂದರು, ಅದನ್ನು 24 ಬಂದ್ ಮಾಡಿರಿ, ಕೇವಲ 1-2 ತಾಸು ಕೊಡೋಕೆ ಹಚ್ಚಿರಿ ಅಂತ ಕೇಳಿದ್ರು ನನಗೆ. ಆಮೇಲೆ ಅಂದ್ರೆ ನೀರೈತೆ ಅಂಥೇಳಿ ನಾವು ಸಿಕ್ಕಾಪಟ್ಟೆ ಉಪಯೋಗ ಮಾಡ್ತೀವಿ, ಬಿಲ್ ಬರ್ತಂತೇಳಿ ಆ ಸಲಹೆನೂ ಕೊಟ್ರು ನಮ್ಗೆ. ಅಂಥ ಒಂದು ಒಳ್ಳೆ ಸ್ಕೀಮ್ ಇಡೀ ರಾಜ್ಯದಲ್ಲಿ ನಿಮ್ಮ ಇಲ್ಕಲ್ನಲ್ಲೇ ಸಕ್ಸಸ್ ಆಗಿದ್ದಂಥೇಳಿ ನಾವು KUWS ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಇದಕ್ಕೆ MD ಹತ್ರ ಹೋಗಿ ಭೇಟಿ ಆದಾಗ ಅವರೇ ಹೇಳಿದರು, ಸರ್ ನಿಮ್ಮಲ್ಲಿ ಒಳ್ಳೆ ಕೆಲಸ ಆಗಿದೆ, ಅದು ಎಲ್ಲ ಕಡೆ ಸಕ್ಸಸ್ ಆಗಿದೆ, ನಿಮ್ಮಲ್ಲಿ ಸಕ್ಸಸ್ ಆಗಿದೆ, ಇಲ್ಕಲ್ಲಲ್ಲಿ ಬೇರೆ ಕಡೆ ಆಗಿಲ್ಲ ಅಂತ. ಈಗ ಉಣಗುದಕ್ಕೂ ಮಾಡಿದ್ದೀನಿ 24/7 42 ಕೋಟಿ ರೂಪಾಯಿ. ಅದು ಬೇಕಾಬಿಟ್ಟಿ ಪೈಪ್ಲೈನ್ ನಡೆದೈತೆ, ಮೇಲೆ ಹಾಕೈತಾರೆ. ಆಮೇಲೆ ಆ ಕ್ವಾಲಿಟಿ ಪೈಪ್ರು ಇಲ್ಲವು, ನನ್ನ ಮಾಹಿತಿ ಇರೋ ಪಕ್ಕ. ಎಲ್ಲದರಲ್ಲೂ ಕಮಿಷನ್. ಈಗ ಇಂದಿರಾ ಕ್ಯಾಂಟೀನು ಮತ್ತು ಇಂದಿರಾ ಕ್ಯಾಂಟೀನ್ ಅಲ್ಲಿದೇನತ್ತು? ಇಂದಿರಾ ಕ್ಯಾಂಟೀನಲ್ಲಿ ಉಣಗುಂದ ಕಟ್ಟಿತ್ತಲ್ಲ, ಅದು ಯಾವ ಜಾಗ? TCS ಕಾಲೇಜಿಂದ ಗುರುಭವನ ಕಟ್ಟಿತ್ತು, ಅದು TCS ಕಾಲೇಜ್ ಜಾಗನ. ಇಲ್ಲಿ ಯಾಕೆ ವಾಟರ್ ಟ್ಯಾಂಕ್ ಕಟ್ಟಬಾರ್ದು? ಅಲ್ಲೇನು ಟ್ರ್ಯಾಕ್ ಬರ್ತದ? 3 210 kV ಹೋಗ್ಯದ, 110 kV ಹೋಗ್ಯದ, 11 kV ಲೈನ್ಗಳದಾವ. ಈ ಕ್ರೀಡಾಂಗಣ ಮಾಡಾಗಿದ್ರ ಈ KV ಹತ್ರ KV ಹಿಂಭಾಗ ಆ ಕ್ರೀಡಾಂಗಣದ ಕಟ್ಟಡ ಕಟ್ಟಿ ಅಲ್ಲೇನು PU ಕಾಲೇಜು ಡಿಗ್ರಿ ಕಾಲೇಜು ಮಧ್ಯದಲ್ಲಿ ಗ್ರೌಂಡ್ ಇದೆಯಲ್ಲ, ಅದನ್ನ ಟ್ರ್ಯಾಕ್ ಮಾಡ್ಬೋದು. ಅದು ಬಿಟ್ಟು ಇಲ್ಲ ಕಾರ್ನರ್ಗೆ ಅಲ್ಲೆಲ್ಲ ಐತಿ, ಅಲ್ಲೇ ಎಲ್ಲ ಹೈ ಟೆನ್ಷನ್ ಲೈನ್ಗಳದಾವ, ಅಲ್ಲೇ ಮಾಡೋಕ್ಕಾಗತ್ತಾ? ಆಯ್ತು, ಮಾಡ್ತೀಯಲ್ಲ ಮಾಡು, ಅಲ್ಲೇ ಮಾಡು. ಆದರೆ ಅದೊಂದು ಕಾರ್ನರ್ನಾಗ ಐತಿ, ಅದೇನು ಒತ್ತೋ ಕೂತೀಯ? ಟ್ರ್ಯಾಕ್ ಮಾಡಕ್ಕೆ ಬೇಕಾದಷ್ಟು ಮುಂದೆ ಜಾಗ ಬೇಕಾದಷ್ಟು ಐತಿ, ಮಾಡಲ್ಲ, ಯಾರು ಬೇಡಂತ? ನಿಮ್ಮ ಅವಧಿಯಲ್ಲಿ ಇದ್ದಂಥ ಅಧಿಕಾರಿಗಳೇ ಈಗಲೂ ನಿಮ್ಮ ಅವಧಿಯಲ್ಲಿ ಇದ್ದಂಥ ಅಧಿಕಾರಿಗಳೇ ಈಗೂ ಹೌದು. ಶಂಕುಸ್ಥಾಪನೆ ಮಾಡುವಾಗ ಇದ್ದಂಥ ಅಧಿಕಾರಿಗಳೇ ಇವತ್ತು ಅದೇ ಇಲಾಖೆಯಲ್ಲಿ ಕೆಲಸ ಮಾಡ ಅಲ್ಲಿ ಇದಾರ. ಅವ್ರು ಮಾಡ್ತೀವಂತಾರ, ಅವ್ರು ಮಾಡಕ್ ಕೊಡ್ತಾ ಇಲ್ಲ. ಅವ್ರು ಅದೇ ಇಲಾಖೆ ಅಧಿಕಾರಿಗಳು ಅದಾರ, ಅವರೇ ಮಾಡಕ್ಕೆ ರೆಡಿ ಅದಾರ. ಅವ್ರೇನು ಕಾಮಗಾರಿ ನಿಲ್ಲಿಸ್ಬೇಕಂತಿಲ್ಲ, ಅದನ್ನು ಮಾಡ್ಬೇಕಂತಾರ. ಮಾಡೋದಕ್ಕೆ ಈ ಶಾಸಕ ತಕರಾರು ಮಾಡ್ತಾ ಇದ್ದಾನೆ. ಅವ್ರಿಗೆ ಕರೆಯೋದು ಬೈಯೋದು. ಅಲ್ಲ ಅದೇನು KDP ಸಭೆ ಅಂತ, ಸಾರ್ವಜನಿಕ ಸಭೆ ಆಗಿತ್ತು, KDP ಸಭೆ ಅಂತಾರಣ್ಣ. ಆ ಶಾಸಕತ್ವದ ಇದನ್ನೂ ಗೊತ್ತಿಲ್ಲ. ಶಾಸಕರು KDP ಸಭೆ ತಗೊಂತಾರಂದಾಗ ಶಾಸಕರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರ ವೇದಿಕೆ ಮೇಲೆ. ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡಿ ಅವರೆಲ್ಲರನ್ನು ಹೊರ ಕಳಿಸಿ ಇಲಾಖೆ ಅಧಿಕಾರಿಗಳನ್ನ ಇಟ್ಕೊಂಡು ಜನಪ್ರತಿನಿಧಿಗಳನ್ನು, ಆಯಾ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ತಾಲೂಕಾ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಅವ್ರನ್ನ ಇಟ್ಕೊಂಡು ತಾಲೂಕಾ ಅಭಿವೃದ್ಧಿಗಳ ಬಗ್ಗೆ ಸಭೆ ಮಾಡುತ್ತದೆ. ಅದು ಬಿಟ್ಟು ಅಲ್ಲಿ ಸಾರ್ವಜನಿಕ ಸಭೆ ಮಾಡಿದಂಗೆ ಮಾಡಿ ಪಾಪ
AW ಹೆಣ್ಮಗಳದಾಳ, ಆ ಹೆಣ್ಮಗಳನ್ನ ಏನು ಮಾಡ್ಬೇಕು ಪಾಪ? ಆ ಹೆಣ್ಮಗಳು ಬಾಯಿಗೆ ಬಂದಂಗೆ ಬೈಯೋದು. ಅದಕ್ಕೆ ಅವತ್ತು ಅಜ್ಞಾನಿ ಅಂತ ನನ್ನ ಬಗ್ಗೆ ಸಂಬೋಧನೆ ಮಾಡಿದ್ದಕ್ಕೆ ನಾನು ಸಿಟ್ಟಿಗೆದ್ದಿರೋದು. ನಾನು ಹೇಳಿನಲ್ಲ, ಮರ್ಯಾದೆ ಕೊಟ್ಟರೆ ಮರ್ಯಾದೆ ನಾನು ಕೊಡ್ತೇನೆ. ಇಲ್ಲಾಂದ್ರೆ ಭಾಷೆ ಬಳಸೋದು ನಿನಗಿನ್ನೂ ಚೆನ್ನಾಗಿ ನನಗೆ ಗೊತ್ತದ. ಏನಾಗಲ್ಲ ಅವು, ಎಲ್ಲಿ ಮಧ್ಯದಲ್ಲಿ ಐತದ, ಮಧ್ಯದಲ್ಲಿ ಐತಿ. ಆ ಕಡೆ ದೂರ ಈ ಕಡೆ ದೂರ 50 ಮೀಟ್ರ್ ಬಿಟ್ಟ ಮಾಡಿ. ಅಧಿಕಾರಿಗಳ ಶಾಸಕರು ಒತ್ತಾಯ ಮಾಡಿ ಅದನ್ನ ಅಲ್ಲಿ ಮಾಡ್ಸ್ಯಾರ ಅಂತಂದ ಅಧಿಕಾರಿಗಳು ಅಂತ ಹೇಳಾರ. ಅಧಿಕಾರಿಗಳು ಈಗಿರೋ ಅಧಿಕಾರಿಗಳು ಅವಾಗ್ನೂ ಅವರೇ ಇದ್ರಲ್ಲ, ಅವರೇ ಒತ್ತಾಯಪೂರ್ವಕವಾಗಿ ಶಾಸಕರು ಅಲ್ಲೇ ಮಾಡುವಂತಂದ ಒತ್ತಾಯ ಮಾಡ್ಯಾರ ಅಂತಂದ ಆಗಿನ ಶಾಸಕರು. ಅಲ್ಲ, ನಾವು ಇಡೀ ಬಾಡಿಯವರು ಲಕ್ಷ್ಮಣವರು ಅಧ್ಯಕ್ಷರಿದ್ದರು. ಆಮೇಲೆ ನಮ್ಮ ಸದಸ್ಯರು ಎಲ್ಲರೂ ಸೇರಿ ಹೋಗಿ ಎಲ್ಲಿ ಮಾಡಬೇಕು, ಆ ಟ್ಯಾಂಕ್ ಬಿತ್ತಲ್ಲ ಅಲ್ಲೇ ಮಾಡ್ಬೇಕಂತ ವಿಚಾರ ಬಂತು. ಅದು ಗಾರ್ಡನ್ ಜಾಗದಾಗ ಈಗ ಏನೂ ಮಾಡೋಕ್ಕೆ ಅವಕಾಶ ಇಲ್ಲ. ಮತ್ತು ಬೇಡಪ್ಪ ಹಾಗಾದ್ರೆ ಇದು ಗಾರ್ಡನ್ ಜಾಗ ಆದ್ರೆ ಬೇಡ ಅಂತ ಹೇಳ್ಬಿಟ್ವಿ. ಅಲ್ಲಿ ಬಿಟ್ಟು ತದನಂತರ ಏನು ಮಾಡಿದ್ವಿ, ಹೋದ್ವಿ. ಅಲ್ಲಿ ಹೋದ್ರೊಳಗೆ ಆ ಕಾರ್ನರಿಗೆ ಮಧ್ಯದಲ್ಲಿ ಆ ಜಾಗ ಇತ್ತು. ಇಲ್ಲಿ ಕಟ್ಟಿದ್ರೆ ಇನ್ನೂ ಒಂದು 10 ಫೀಟ್ ಹೈಟ್ ಆಗುತ್ತಾ, ಲೆವೆಲ್ ಹೈಟೂ ಆಗುತ್ತಾ. ಆಮೇಲೆ ಆ ಭಾಗದ ವಾರ್ಡ್ಗಳಿಗೆ ನೀರಿಗೆ ಅನುಕೂಲ ಆಗುತ್ತೆ. 15 ಲಕ್ಷ ಲೀಟ್ರ್ ಟ್ಯಾಂಕ್ ಅದು ತುಂಬಿದ್ರೆ ಕನಿಷ್ಠ ಒಂದು 2 ದಿವಸ 22-25 ವಾರ್ಡಿಗೆ ಸಂಪೂರ್ಣ ನೀರಾಗ್ತದೆ. ಯಾವಾಗಾದರೂ ಏನಾದರೂ ಟೆಕ್ನಿಕಲ್ ತೊಂದರೆ ಬಂದಾದಾಗ, ವಾಟರ್ ಸಪ್ಲೈ ಬಂದಾದಾಗ ಅದ್ರಾಗ ನೀರು ತುಂಬಿತ್ತು ಅಂತಂದ್ರೆ ಆ ಭಾಗ ಜನರಿಗೆ ಏನು ಸಮಸ್ಯೆ ಆಗ್ತದೆ. ಆ ಉದ್ದೇಶಕ್ಕೆ ಮಾಡಿರೋದು. ಹೌದು, ನಾವು ಮಾಡೀವಿ, ಎಲ್ಲರೂ ಕೂಡಿ ಮಾಡೀವಿ. ಇವತ್ತಿಗೂ ಅದು ನೀವು ಉತ್ತಾರ ತೆಗೆದು ನೋಡು, ಅಧ್ಯಕ್ಷರು ಮುನ್ಸಿಪಲ್ ಕಮಿಟಿ ಇಲ್ಕಲ್ ಅಂತನೈತಿ. ರೆವೆನ್ಯೂ ಉತ್ತಾರ ತೆಗಿರಿ, ಅದ್ರಾಗ ಎಲ್ಲರಿಗೂ ಕೊಟ್ಟಿವಲ್ಲ. KE ಬೇರೆ ಕೊಟ್ಟೈತಲ್ಲ, ಅದೇ ಪ್ರಿಮಿಸಸ್ನಾಗ 1 ಎಕರೆ KE ಬೇರೆ ಮಾಡಿಲ್ಲ. KEB ಸ್ಟೇಷನ್ ಐತಿ, KEB ಐತಿ, ಅಲ್ಲೇನ KEB ಲೈನ್ಗಳು ಬಂದವ. ಒಂದು ಇಲಾಖೆದು ಇನ್ನೊಂದು ಇಲಾಖೆಯವರು ಬಳಸಬಾರ್ದಂತೇನಿಲ್ಲ, ಸರ್ಕಾರದಿಂದ ಮಾಡಬೇಕಾಗುತ್ತೆ. ನಿನಗೆ ಜ್ಞಾನ ಇದ್ದಿಲ್ಲ ಅವಾಗ ಅಲ್ಲ ಉನ್ಗುಂದ ಇಂದಿರಾ ಕ್ಯಾಂಟೀನ್ ಮಾಡೋ ಮುಂದಾಡಿ. ಈಗ ಇಲ್ಲಿ ಜ್ಞಾನ ಇದ್ದಿಲ್ಲ ನಿನಗೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಮಾಡಕ್ಕೆ ಹೊಂಟಿಯ. ಪೊಲೀಸ್ ಸ್ಟೇಷನ್ ಅಂದ್ರೆ ಏನು? ಒಂದು ಆರಕ್ಷಕ ಠಾಣೆ, ಅದಕ್ಕೊಂದು ಇದಿರ್ತದೆ. ಅದನ್ನೊಂದು ಮಾರ್ಕೆಟ್ ಮಾಡ್ದಂಗೆ ಮಾಡಕ್ಕೆ ಹೊಂಟ ಮಾಡಲ್ಲ. ಏನು ಬೇರೆ ಬೇರೆ ಜಾಗ ಅಲ್ಲೇ ಪಕ್ಕದಲ್ಲಿ ಎಲ್ಲರೂ ಹುಡುಕಾಡಿ ಮಾಡಲ್ಲ, ಬೇಕಾದಷ್ಟು ಅದಾವ. ಯಾಕೆ ಮಾಡಬಾರ್ದು? ಯಾಕಲ್ಲೇ ಇವನ್ನ ಕಟ್ಟೋ ಬದಲಲ್ಲೇ ಇದ್ರ ನಿಮ್ಮ ಮುನ್ಸಿಪಲ್ ಅದಾವ, ಇದದವಲ್ಲ, ಏನದವ ಶಾಪ್ಗಳದವಲ್ಲ, ಅದ್ರಾಗ ಒಂದು 2 ಶಾಪ್ ತೊಗೊಂಡು ಮುನ್ಸಿಪಾಲ್ಟಿಗೆ ಬಾಡಿಗೆ ಕೊಟ್ಟು ಕೇಸ್ ಯಾಕೆ ಮಾಡಬಾರ್ದು? ನೀವು ಕಟ್ಟೋದನ್ನೇ ಯಾಕೆ ಕಟ್ಬೇಕಾಗಿತ್ತು? ಮಾಡಲ್ಲ. 1-2 ಬಾಡಿಗೆ ತಗೋ, ಯಾರು ಬಿಡಿಸಿ, ಬಾಡಿಗೆ ಕಟ್ಲಾರ್ದವ್ರು ಬಿಡಿಸ್ರಿ. ಹೌದೇ ಇಲ್ಲ? ಮಾಡ್ಬೇಕಾದ್ರಾಗ ಅಲ್ಲೇ ಕಂಡಿ ಸರ್ಕಲ್ದಾಗ ಬೇಕಾದಷ್ಟು ಅದಾವ. ಯಾಕ್ರಿ? ಮಳೆಗೆ ಅದಾವ. ಕ್ರೀಡಾಂಗಣ ಇದು ಒಂಥರ ರಾಜಕೀಯ ಗುದ್ದಾಟ ಆಗಿದೆ ಕಾಂಗ್ರೆಸ್ ಮತ್ತು BJP ನಡುವೆ. ಇಲ್ಲಿ ಸಫರ್ ಆಗೋ ಜನಸಾಮಾನ್ಯರು ಇದ್ದಾಗ ನೀರಿನ ಟ್ಯಾಂಕು ಇಲ್ಲ, ಇದ್ದಾಗ ಆಯ್ತಪ್ಪ ಅದಕ್ಕಾಗಿ ಏನೋ ನಿರ್ಣಯ ತಗೊಂಡು. ಅಲ್ಲಲ್ಲ, ಒಂದು ನೀರಿನ ಟ್ಯಾಂಕ್ ಬಂದ್ ಮಾಡಿ ಸ್ಥಗಿತ ಮಾಡಿದ್ದಕ್ಕೆ ನಾವು ಅದನ್ನ ಮಾಡ್ಬೇಕಂತ ಹೋರಾಟ ಮಾಡಕತ್ತೀವಿ. ನಾವು ರಾಜಕೀಯ ಮಾಡಬೇಕು, ನೀರಿನ ಟ್ಯಾಂಕು ಕ್ರೀಡಾಂಗಣ, ನೀ ಕ್ರೀಡಾಂಗಣ ಮಾಡು, ನೀರಿನ ಟ್ಯಾಂಕ್ ಮಾಡಿ, ಏನಾರ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ನೀ ಈ ಕ್ಷೇತ್ರಕ್ಕ ಅಭಿವೃದ್ಧಿಗಾಗಿ ಒಳ್ಳೇದು ಮಾಡ್ತಾನಂತಂದ್ರೆ ನಮ್ದು ಬೆಂಬಲ ಇದೆ. ಅಲ್ಲೇ ಕಟ್ಟಕ್ಕೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ಅಲ್ಲೇ ಟ್ಯಾಂಕ್ ಏನು ಮಾಡೋದು ಅಲ್ಲಿ ಬಿಟ್ಟು ಬೇರೆ ಕಡೆ ಕಟ್ಟಂತಂದ್ರೆ ಯಾವ ಕಾರಣಕ್ಕೆ ಅಲ್ಲಿ ಬಿಟ್ಟು ಬೇರೆ ಕಡೆ ಕಟ್ಟಂತಿದಿ? ಕ್ರೀಡಾಂಗಣ ಗಟ್ಟಿ ಆಗುತ್ತೆ. ಈಗ ಒಂದು ಸುಸಜ್ಜಿತ ಕ್ರೀಡಾಂಗಣ ಅಂತಂದ್ರೆ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಬೇಕೇ ಬೇಕು. ಅಲ್ಲ ಬಿಡೋದು ವಿಷಯ ಅಲ್ಲಿ ಬಿಡೋ ಮಾತಾಡ್
ಮಾತಾಡ್ಬಿಡು. ಅಲ್ಲ ವಿಷಯ ಅಲ್ಲ ಬಿಡು. ಈಗ ಅಲ್ಲೇ ಯಾಕೆ ಬೇಡ? ಈಗಾಗಲೇ 70 ಲಕ್ಷ ರೂಪಾಯಿ ಪೇಮೆಂಟ್ ಆಗೈತೆ. ಮತ್ತೆ ಅವ ಗುತ್ತೇದಾರಿ ಇನ್ನೊಂದು ಕಡೆ ಬೇರೆ ಮಾಡಂದ್ರೆ ಇದನ್ನ ಹಂಗ ಬಿಟ್ರುಕ ನಾನು ಅವಾಗ ಮಾಡ್ಬೇಕಾದ್ರೆ ಅಲ್ಲಿ ಫೌಂಡೇಶನ್ ಹಾಕ್ಬೇಕಾ? ಫೌಂಡೇಶನ್ನು 15 ಲಕ್ಷ ಲೀಟ್ರ್ ಅಂದ್ರೆ ಎಷ್ಟಾಯ್ತು? 150 ಟನ್ ಮಿನಿಮಮ್ ಬರೀ ನೀರಿಂದ ಆಗತ್ತ ವೇಟ್. 150 ಟನ್ ವೇಟ್ ಇಡೀ ಭಾರ ಓರ್ಬೇಕಂದ್ರ ಬೇಸ್ಮೆಂಟ್ ಚೆನ್ನಾಗಿರ್ಬೇಕಲ್ಲ, ಗಟ್ಟಿಯಾಗಿರ್ಬೇಕಲ್ಲ. ಅದಕ್ಕಾಗೇನೆ ಕೆಳಗಡೆಯಿಂದನೇ ಪೂರ್ತಿ ಗಟ್ಟಿ ಹತ್ತೋರ್ಗಾಗಿ ಮತ್ತೆ ಆಮೇಲೆ ಕೆಳಗಡೆಯಿಂದನೇ ಸಿಮೆಂಟ್ ಕಾಂಕ್ರೀಟ್ ಹಾಕೊಂತ ಬಂದಾರ. ಈಗ ರೌಂಡ್ ಪಿಲ್ಲರ್ ಹಾಕ್ತಾರ, ಪೂರ್ತಿ ಏನೋ ಅಲ್ಲೊಂದು ಪಿಲ್ಲರ್ ಮಾಡೋದಿಲ್ಲ, ಅದನ್ನ ಪೂರ್ತಿ ರೌಂಡ್ ಟೈಪ್ ಇನ್ನು ತೊಗೊಂಡು ಎಬ್ಬಿಸ್ತಾರ ಮೇಲೆ. ಅಲ್ಲಿ ಹೋಗಿ ಆ ನೀರನ್ನು ಅದು ತಡ್ಕೋಬೇಕಲ್ಲ. ಹಿಂದೆ ಕಣೆ ಗೊತ್ತಿಲ್ಲ ಮತ್ತೀಗ 23 ವರ್ಷದಾಗ ಬಿದ್ದೋಗಿತ್ತೆ. ಎಲ್ಲಿ ಕಟ್ಟಿದ್ದು? ಯಾರ ಕಾಲದಾಗ ಕಟ್ಟಿದ್ದು? ಹೌದೇ ಇಲ್ಲ? 93ರಾಗ ಕಟ್ಟಿದ್ ಸರ್. ಸುಬ್ರದ್ ಬಂತು ಕಾಂಟ್ಯಾಕ್ಟರ್. 2002 ಬಿದ್ದೀವಿ. 2019 ಡೂಮ್ ಹೋಗ್ಬಿಡ್ತು. ಡೂಮ್ ಹೋಗ್ಬಿಡ್ತು. ಅಲ್ಲಿ ನೀರು ಸಂಗ್ರಹ ಮಾಡಕ್ಕೆ ಆಫೀಸರ್ ಎಲ್ಲ ಮಾಡಿದ್ರು. ಇಲ್ಲ ವಾಲ್ತ್ರಿ ಬೇಡ, ಇದು ಒಂದು ವಾಲ್ ಆಗಿದೆ ನೋಡ್ಬಾರ ಅಂತ 10 ವರ್ಷದಿಂದ ಸ್ಟಾಪ್ ಮಾಡಿದ್ರು. ಕ್ವಾಲಿಟಿ ವರ್ಕ್ ಆಗ್ಬೇಕಲ್ಲ. ಏನಾರ ಯಾವ್ದಾರ ರೋಡು ಮುಂಡ ಮುಚ್ಚೋಕಣ ಅದು ನಿಲ್ಬೇಕಲ್ಲ. ಅವ 70 ಲಕ್ಷ ರೂಪಾಯಿ ಗುತ್ತೇದಾರ ಏನು ಮಾಡ್ಬೇಕು? ಅವ ಅಲ್ಲಿ ನೀವು ಬೇರೆ ಕಡೆ ಮಾಡಿದ್ರೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಮಾಡ್ತಾನಂತ. ನಾವೇನು ಮೇಲೆ ಅನ್ನಗಲ್ಲ. ಅದ್ರದ್ದು ಏನಾಯ್ತು ಪೇಮೆಂಟ್ ಕೊಡ್ರಿ ಅಂತಾನ. ಎಸ್ಟಿಮೇಟ್ ಪ್ರಕಾರ ಎಸ್ಟಿಮೇಟ್ ಮಾಡಿರಿ. ಡಿಪಾರ್ಟ್ಮೆಂಟ್ ಅವರು ಎಸ್ಟಿಮೇಟ್ ಮಾಡ್ದ ಇಲ್ಲಂತೂ ಕಟ್ಟಿರ್ತೈತೆ, ಅಲ್ಲಿ ಎಷ್ಟು ಫೀಟಿಗೆ ಕಟ್ಟಿರ್ತೈತೆ ಯಾರಿಗೆ ಗೊತ್ತು? ಯಾಕಂದ್ರೆ ಸುತ್ತರದ ಇಲ್ಕಲಾಗ ಸುತ್ತರದ ಬೇರೆ ಕಡೆ ಹೋದ್ನಾರ ಬ್ಲ್ಯಾಕ್ ಕಾಟನ್ ಸೈಲೇ ಹೆಚ್ಚೈತಿ. ಬ್ಲ್ಯಾಕ್ ಕಾಟನ್ ಸೈಲ್ ಹೆಚ್ಚಿರೋದ್ರಿಂದ ಏನಾಗಿತ್ತು ಪರಿಸ್ಥಿತಿ? ಡೀಪ್ ಹೋಗ್ಬೇಕಾಗುತ್ತೆ. ನಾವಲ್ಲಿ ಉನುವಂದಾಗ ಕೋರ್ಟ್ ಕಟ್ಟಡ ಕಟ್ಟಿದ್ವಿ. ಅಲ್ಲೇನೈತಿ? ಅದು ಪೂರ್ತಿ ಕಂಪ್ಲೀಟ್ ಡೀಪ್ ಬ್ಲ್ಯಾಕ್ ಕಾಟನ್ ಸಾಯಿಲ್. ಅದಕ್ಕೆ ಫೌಂಡೇಶನ್ ಏನು ಹಾಕಿದ್ವಿ? ಪೈಲ್ ಫೌಂಡೇಶನ್ ಹಾಕಿ ಕಟ್ಟಿವಿ. ಅಲ್ಲೇ ಪೈಲ್ ಫೌಂಡೇಶನ್ ಕಂಪ್ಲೀಟ್ ಒಂದು 4-5 ಹಿಂಗೆ ಹೋಲ್ ಹಾಕೋದು, ಬೋರ್ ಹಾಕೋದು. ಅಲ್ಲಿ ಕೆಳಗೆ ಕಬ್ಬಿಣ ಇಳಿಸಿ ಅದು ಕಾಂಕ್ರೀಟ್ ಹಾಕೊಂತಾನೆ ಬರೋದು. ಗಟ್ಟಿ ಬರೋವರೆಗೂ ಹೋಲ್ ಹಾಕೋದು. ಅದು ಎಷ್ಟು ಫೀಟ್? 30 ಫುಟ್ ಹೋಗಲಿ, 20 ಫುಟ್ ಹೋಗಲಿ, 40 ಫುಟ್ ಹೋಗಲಿ, ಒಂದೊಂದು ಹೋಲೂ ಅಷ್ಟು ಹಾಕಿ ಅದಕ್ಕೆ ಕಾಂಕ್ರೀಟ್ ಹಾಕಿ ಅವ್ನು ತೊಗೊಂಬರೋದು. ಅವನ ಮೇಲೆ 4 ಪಿಲ್ಲರ್ ಮೇಲೆ ಬಂದ ಮೇಲೆ ಅದ್ರ ಮೇಲೆ ಒಂದು ಬಾಕ್ಸ್ ಮಾಡ್ಕೊಳೋದು, ಕಾಂಕ್ರೀಟ್ ಬಾಕ್ಸ್. ಆ ಕಾಂಕ್ರೀಟ್ ಬಾಕ್ಸ್ನಿಂದ ಮತ್ತೊಂದು ಪಿಲ್ಲರ್ ಎತ್ತದು. ಆ ರೀತಿ ಪೈಲ್ ಫೌಂಡೇಶನ್ ಮಾಡಿಸಿವಿ ಅಲ್ಲಿ ಕೋರ್ಟ್ ಕಟ್ಟಡಕ್ಕೆ. ಅಲ್ಲಿ ಆ ಬಿಲ್ಡಿಂಗ್ ಈವನ್ ಇದು ಬಂದ್ರೂ ಕ್ರ್ಯಾಕ್ ಆಗಿ ಸಾಧ್ಯನೇ ಇಲ್ಲ. ಬಿಲ್ಡಿಂಗ್ ಸ್ಟ್ರಕ್ಚರ್ ಈ ಸುಮ್ಮನೆ ಇಟ್ಟಂಗಿದೆ ಏನಾರ ಸಿಮೆಂಟಿಂದು ಇವು ಉಸುಗು ಮರಳು ಏನಾರು ಸುಮಾರು ಇದ್ರೆ ಕ್ರ್ಯಾಕ್ ಬಿಡ್ತಾವೆ, ಏರ್ಲೈನ್ ಕ್ರ್ಯಾಕ್ ಬರ್ತಾವೆ, ಅದು ಬೇರೆ. ಬಟ್ ಆ್ಯಸ್ ಸಚ್ ಸ್ಟ್ರಕ್ಚರ್ ಈಸ್ ಕನ್ಸರ್ನ್ಡ್. ಅದು ಏನಾಗುತ್ತೆ ಅಂತಂದರೆ ಎಲ್ಲೂ ಏನು ಒಂದು ಸೆಂಟಿಮೀಟ್ರ್ ಕೂಡ ಸರಿಯಾಗಿ ಸಾಧ್ಯ ಇಲ್ಲ. ಇಡೀ ಓಲ್ ಬಿಲ್ಡಿಂಗ ಪೈಲ್ ಫೌಂಡೇಶನ್ ಮ್ಯಾಗೈತೆ. ಒಂದೊಂದು ಕೋರ್ಟ್ ಮುಂದೆ ಸ್ವತಃ ನಾನಾ ನಿಂತು ನೋಡಿ ಹಾಕ್ಸೀನಿ. ಇದ್ರದ್ದು ಕೂಡ ಗಟ್ಟಿ ಸಿಕ್ತೆ ಅಂತೇಳಿ ಹಂಗ ಕಟ್ಟಿದ್ವಿ ನಾವು. ಬೇಸ್ಮೆಂಟು ಗಟ್ಟಿತ್ತಂತೇಳಿ ಮಿನಿ ವಿಧಾನಸೌಧ ಹಂಗ ಕಟ್ಟಿದ್ವಿ. ಮಿನಿ ವಿಧಾನಸೌಧ ಅಲ್ಲಿ ಒಳಗಡೆ ಕಾಲೇಜ್ ಬಿಲ್ಡಿಂಗ್ ಕಟ್ಟಿಸೈತಿ ನೋಡ್ರಿ, ಹೆಂಗೆ ಕಟ್ಟಿತ್ತು. ಹೌದು, ಇದ ಶಾಸಕರೇ ಬಂದ್ ಮಾಡಿರಲ್ಲ. ಎಲ್ಲ ಏನೈತೆ ಅಂದ್ರೆ ಇಡೀ ತಾಲೂಕಿನಾಗ ಒಂದೊಂದು ಮತಕ್ಷೇತ್ರದಾಗ ಬರ್ತಕ್ಕಂಥ ಎಲ್ಲ ಹಕ್ಕುಪತ್ರಗಳು ಅವ್ರ ಅಪ್ಪನ ಮನೆ ಆಸ್ತಿ. ಅದು ಹೇಳಿದಾಗ ಮಾಡ್ಬೇಕು, ಇಲ್ಲ ಕಮಿಷನ್ ಕೊಟ್ಟಾಗ ಮಾಡು. ಕೆಲವರು ಕೊಟ್ಟು ಮಾಡ್ಕೊಂಡಾರ. ಲೇಔಟ್ ನೋಡಿ ಫಿಕ್ಸ್ ಆಗೈತಲ್ಲ, ಈಗ ಎಕರೆಗೆ ಇಷ್ಟ ಅಂತ ಫಿಕ್ಸ್ ಆಗಿಬಿಡುತ್ತೆ.
ಭ್ರಷ್ಟಾಚಾರದಲ್ಲಿ ಡಾಕ್ಟರೇಟ್ ಕೊಡಬೇಕು. ಈ ಕ್ಷೇತ್ರದ ಶಾಸಕನಿಗೆ ಭ್ರಷ್ಟಾಚಾರಕ್ಕೆ ಡಾಕ್ಟರೇಟ್ ಕೊಡ್ಬೋದು. ಅದನ್ನು ತೆಗೆದು ಆ ಸುಳ್ಳು ಡಾಕ್ಟರ್ಗೆ ತೆಗೆದು ಇದನ್ನ ಹಾಕ್ಬೇಕು, ಭ್ರಷ್ಟಾಚಾರದ ಪಿತಾಮಹ ಡಾಕ್ಟರ್ ಅಂತೇಳಿ. ಯಾರು ಹಚ್ತೀರಿ? ಈಗ 10 ವರ್ಷ 20 ವರ್ಷದಿಂದ ಆದ ಲೇಔಟ್ಗಳನ್ನು ಈಗ ಅಲ್ಲಿ ಇದ್ದರು ಅವ್ರು ಯಾರು ಲೇಔಟ್ ಮಾಲಕರು ಇರ್ತಾರೆ, ಎಲ್ಲರೂ ಹೋಗ್ಬಿಟ್ಟಿರ್ತಾರೆ. ಈಗಿದ್ದ ಅಲ್ಲಿ ಸ್ಥಳೀಯ ಅವರಿಗೆ ಅದು ಸಂಕಟ ಅಲ್ಲ. ಹೀಗಿರಲಿ, ಈಗ ಆನ್ಗೋಯಿಂಗ್ ಯಾವ ನೀವು ಹೊಸ ಲೇಔಟ್ಗಳದೋ ಈ ಹೊಸ ಕಾನೂನು ಬಂದ ಮೇಲೆ ಯಾರು ಸಂಪೂರ್ಣವಾಗಿ ಮೂಲಭೂತ ಸೌಲಭ್ಯ ಮಾಡಿಲ್ಲ ಅವ್ರಿಗೆ ಕೊಡೋದು ಬೇಡ. ನಂದು ವಿರೋಧ ಐತೆ ಅದಕ್ಕೆ. ಅವ್ರು ಮಾಡೇ ಅವ್ರು ತಮ್ಮ ಸೈಟ್ಗಳನ್ನು ರಿಲೀಸ್ ಮಾಡ್ಕೋಬೇಕು. ಈಗ ಹಿಂದಾದು ಈಗ 10 ವರ್ಷ 15 ವರ್ಷ 20 ವರ್ಷ ಆದು ಇವರು ಹಳೆ ಮನೆ ಇದ್ದು ಇವ್ರು ಕೊಡ್ಬೇಡ್ರಿ ಅಂತಂದ್ರೆ ಇವ್ರ ಮನೆ ಆಸ್ತಿ ನಿಂದ ನೀ ಗಳಿಸ್ಕೊಟ್ಟಿದ್ದ. ಎಂಥ ವಿಪರ್ಯಾಸ ಇದು. ಈಗ ಹೊಸ ಲೇಔಟ್ನವ್ರಿಗಂತ ಹೊಡ್ಯಾಕತ್ತಾರ, ಅದು ಕಮಿಷನ್ ಬಂದು ಮುಟ್ಟಿದ ಮೇಲೆನ ಮತ್ತವು ಅವೇ ಯಾಕೆ ರಿಲೀಸ್ ಆಗತ್ತವ ಹಂಗಾರ? ಹೊಸ ಲೇಔಟ್ನವ್ರು ಯಾರ್ಯಾರು ತೊಗೊಂಡೋಗಿ ಮುಟ್ಟಿಸಿ ಬಂದಾರ, ಎಕರೆಕ್ಕೆ 5 ಲಕ್ಷ ಫಿಕ್ಸ್ ಮಾಡ್ಕೊಂಡು ಕುಂತಿಯಲ್ಲ, ಅವು ಮುಟ್ಟಿದವ್ರು ಅವೇ ಹಂಗೆ ರಿಲೀಸ್ ಹಾಕವ? ಇವು ಅವರು ಆಗ್ಯಾವಿಲ್ರಿ, ಈಗ ಅವರು ಆಗ್ಯಾವ. ಅವರು ಹಾಕವ. ಇವ ಸಪರೇಷನ್ನು ಅವನು ಕೂಡ ಮೊದಲೆಲ್ಲ ಮುಗಿಸಿ ಬರ್ರಿ, ಆಮೇಲೆ ನನಗೆ ಮುಗಿಸ್ರಿ ಅಂತೀವಿ. ಏನೇನು ಅದ್ಭುತ. ಅಲ್ಲಲ್ಲೇ 5 ಕೋಟಿ ಬಂದ್ಮೇಲೆ ಮತ್ತೆ ಇವಿಗೆ 2 ಕೊಡ್ಬೇಕಂತ ಸಪ್ರೇಟ್ಸ್ಗೆ. ಅಂದ್ರೆ ರಿಜಿಸ್ಟ್ರೇಷನ್ ಇಲ್ಲಂದ್ರೆ ಇಲ್ಲ. ಜನ ಅರ್ಥ ಮಾಡ್ಕೋಬೇಕಷ್ಟೆ.